ನಮಸ್ಕಾರ. ಕೆಲವೊಂದಷ್ಟು ಸರ್ಕಾರದಿಂದ ಬರ್ತಾ ಇರುವಂತ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ನೀವು ಕೇಳಿರುವಂತ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ. ತುಂಬಾ ದಿನಗಳಾಗಿತ್ತು ನಿಮ್ಮ ಕಮೆಂಟ್ಗಳಿಗೆ ಉತ್ತರ ಕೊಟ್ಟು. ಸೊ ಇವತ್ತು ಉತ್ತರ ಕೊಡ್ತೀನಿ. ಕೆಲವೊಂದಷ್ಟು ಬದಲಾವಣೆಗಳು ಆಗುವಂತ ಚಾನ್ಸಸ್ ಗಳಿದೆಯಂತೆ. ಇದ್ರ ಬಗ್ಗೆ ಎಲ್ಲಾನು ನಾವು ಮಾತಾಡ್ತಾ ಹೋಗ್ಬಿಡೋಣ. ನಿಮ್ಮೆಲ್ಲರ ಡೌಟ್ಸ್ಗೆ ಇಲ್ಲಿ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ಇಂಪಾರ್ಟೆಂಟ್ ಕೆಲವೊಂದಷ್ಟು ವಿಚಾರಗಳಿದಾವೆ, ಅದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಮೊದಲನೇ ವಿಚಾರ ಈ ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ಬಿಡೋಣ. ಸೊ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಬೆಂಗಳೂರಿಗೆ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಹಾಕಿದ್ದಾರೆ. ಸೊ ಬೆಂಗಳೂರಿಗೆ ರಾಧಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ, ಬೆಂಗಳೂರು 20ನೇ ಕಂತಿನ ಹಣ ನಮ್ಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ದಾರೆ. ನಾನು ಹೇಳಿದೆ ಬೆಂಗಳೂರಿಗೆ ಆಲ್ರೆಡಿ ರಿಲೀಸ್ ಆಗಿ 3 ದಿನ ಆಗೋಗ್ಬಿಟ್ಟಿದೆ. ಬೆಂಗಳೂರಿಗೆ ಆಲ್ರೆಡಿ ಬರ್ತಾ ಇದೆ, ಬೇರೆ ಜಿಲ್ಲೆಗಳಿಗೂ ಸತತವಾಗಿ ಬರ್ತಾ ಇದೆ. ಸೊ 20ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗ್ತಾ ಇದೆ. ಅದು ಸ್ಪ್ಲಿಟ್ ಆಗಿ ಜಮಾ ಆಗ್ತಾ ಇದೆ. ಸೊ ಆಲ್ರೆಡಿ ಬೆಂಗಳೂರಿಗೆ ಜಮಾ ಆಗ್ತಾ ಇದೆ, ಬೇರೆ ಜಿಲ್ಲೆಗಳಿಗೂ ಸಹ ಅದು ಜಮಾ ಆಗುತ್ತೆ ಅತಿ ಶೀಘ್ರದಲ್ಲಿ ಅಂತ ಹೇಳಿದೀನಿ. ತಲೆ ಕೆಡ್ಸ್ಕೋಬೇಡಿ, ಅಮೌಂಟು ಬರುತ್ತೆ. 20ನೇ ಕಂತಿನ ಹಣ ಕೆಲವ್ರು ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ. ಕಲಬುರ್ಗಿ ಬಂದಿಲ್ಲ, ಯಾವಾಗ ಬರುತ್ತೆ ಬೊಗಳೆ ಸರ್ಕಾರ. ಸೊ ನಾನು ಹೇಳ್ತೀರಲ್ಲ, ಯಾವಾಗ ಬರುತ್ತೋ, ಯಾವಾಗ ಏನ್ ಸರ್ಕಾರದವ್ರು ಏನ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೋ ಒಂದು ಅರ್ಥ ಆಗದೆ ಇಲ್ದಿರುವಂತ ಪರಿಸ್ಥಿತಿ ಎಲ್ಲರೂ ಹೋಗ್ಬಿಟ್ಟಿದೀವಿ. ಸೊ ಇಲ್ಲಿ ನೋಡಿ, ಇನ್ನೊಬ್ರು ರೇಷನ್ ಕಾರ್ಡಿನ ಬಗ್ಗೆ ಕಮೆಂಟ್ ಹಾಕಿದ್ದಾರೆ. ಹಾಯ್ ಮೇಡಮ್, ಇನ್ ಸಮ್ ಪ್ಲೇಸಸ್ ನಾಟ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್, ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್, ಜಸ್ಟ್ 1 or 2 hours ವರ್ಕಿಂಗ್, ಮೋರ್ ಇಂಟರ್ನೆಟ್ ಇಶ್ಯೂ, ಹೌ ವಿಲ್ ವಿ ನೋ ಅಪ್ಲಿಕೇಶನ್ ಸ್ಟಾರ್ಟ್, ಮೈ ಸಿಸ್ಟರ್ ಫೇಸಿಂಗ್ ಲಾಟ್ ಆಫ್ ಇಶ್ಯೂ. ರೇಷನ್ ಕಾರ್ಡಿನ ಬಗ್ಗೆ ನಾನು ಹೇಳ್ದೆ ನಿಮಗೆ. ಈ KYC ಮಾಡಿಸ್ಕೊಳ್ಳೋದಕ್ಕೆ ಈ ತಿಂಗಳವರೆಗೂ ನಿಮ್ಗೆ ಡೇಟ್ ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ನಿಮ್ಗೆ ಜೂನ್ ವರ್ಗು ಕಡೆಯ ದಿನಾಂಕನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದ್ರ ಜೊತೆಗೆ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೂ ಸಹ ನಿಮ್ಗೆ ಡೇಟ್ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಬಟ್ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಇಲ್ಲಿ ಸರ್ವ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತಿ. ಯಾಕಂದ್ರೆ ನಮ್ಮ ಸರ್ಕಾರದವರು ಏನೇ ಒಂದು ಪ್ರಯೋಜನ ಕೊಟ್ಟಾಗ ಅದರಿಂದ ಅದರೇ ಆಗಿರುವಂತ ಸಮಸ್ಯೆಗಳನ್ನ ಬಿಡ್ತಾ ಇರ್ತಾರೆ. ಸೊ ಇಲ್ಲಿ ನಮಗೆ ಸರ್ವರ್ ಸಮಸ್ಯೆ ಖಂಡಿತವಾಗ್ಲೂ ಎದುರಾಗುತ್ತೆ. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಚಾರ ನಾವು ನೆನ್ಪಿಟ್ಕೋಬೇಕಾಗಿರೋದೇನು ಅಂದ್ರೆ, ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿಲ್ಲ. ನೀವು ಹೇಳಿರೋ ಹಾಗೆ 1 hour 2 hour ಬಿಡ್ತಾರೆ. ಬಟ್ ಯಾವಾಗ ಬಿಡ್ತಾರೆ, ಅದು ಯಾವಾಗ ಕ್ಲೋಸ್ ಆಗುತ್ತೆ ಅನ್ನೋದು ಎಲ್ರಿಗೂ ತಲುಪಲ್ಲ. ತಲುಪಿದ್ರು ಸಹ ಅವ್ರುಗಳು ಬಂದೇ ಅದನ್ನ ಮಾಡಿಸ್ಕೊಳ್ಳೋಷ್ಟು ಟೈಮ್ ಸಮೇತ ಸರ್ಕಾರ ಕೊಡ್ತಾ ಇಲ್ಲ. ಸೊ ಹೊಸದಾಗಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಕಾಯ್ತಾರೋರ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ. ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಾಗ್ಲೇ ಓಕೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗೋದು. ಸೊ ಸುಮ್ನೆ ಹೇಳಿ ಸುಮ್ನೆ ನಿಮ್ಮನ್ನ ಹೋಗಿ ನೀವು ಟ್ರಾವೆಲ್ ಮಾಡ್ಕೊಂಡು ಅಲ್ಲಿವರೆಗೂ ಹೋಗಿ ಹಾಕುವಂತ ಅವಶ್ಯಕತೆ ಏನು ಇಲ್ಲ. ಅಪ್ಲಿಕೇಶನ್ಗಳು ಬಿಟ್ಟಾಗ ನೋಟಿಫಿಕೇಶನ್ ಅಫಿಷಿಯಲ್ ಆಗಿ ಬಂದಾಗ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿ ಸತಿ ನನ್ನ ಚಾನೆಲ್ ಕರೆಕ್ಟ್ ಆಗಿ ಫಾಲೋ ಮಾಡೋರಿಗೆ ಗೊತ್ತಾಗಿರುತ್ತೆ. ಯಾಕಂದ್ರೆ ತುಂಬಾ ಸತಿ ನಾನು ರೇಷನ್ ಕಾರ್ಡ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತ ಹೇಳಿ ಇಮಿಡಿಯೇಟ್ ವಿಡಿಯೋಗಳನ್ನ ಮಾಡಿದಾಗ ತುಂಬಾ ಜನ ಹೋಗಿ ಅಪ್ಲಿಕೇಶನ್ ಹಾಕಿದ್ದಾರೆ. ಸದ್ಯಕ್ಕೆ ಬಿಟ್ಟಿಲ್ಲ. ಸದ್ಯಕ್ಕೆ 1 hour ಆಗಿರ್ಬೋದು, 2 hours ಆಗಿರ್ಬೋದು, ಸರ್ಕಾರದಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ಸ್ ಬಂದಿಲ್ಲ. ಸರ್ವರ್ ಸಮಸ್ಯೆ ಖಂಡಿತ ಇರುತ್ತೆ, ಕಾಯ್ಬೇಕಾಗತ್ತೆ. ಸೊ ನಾನು ಬಿಟ್ಟಾಗ ನಾನು ಅಪ್ಡೇಟ್ ಮಾಡ್ತೀನಿ. ಗೃಹಲಕ್ಷ್ಮಿ ಅರ್ಜಿ ಹಾಕಬಹುದಾ? ಗೃಹಲಕ್ಷ್ಮಿ ಅರ್ಜಿನ ನೀವು ಇವಾಗ್ಲೂ ಸಲ್ಲಿಸಬಹುದು. ಅದಕ್ಕೆ ಯಾವುದೇ ರೀತಿಯಾಗಿರುವಂತ ಕಡಿವಾಣ ಇಲ್ಲ. ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ಅಂದ್ರೆ ಗೃಹ ಜ್ಯೋತಿಗೂ ಸಲ್ಲಿಸಬಹುದು, ಗೃಹಲಕ್ಷ್ಮಿಗೂ ಸಲ್ಲಿಸಬಹುದು, ಅನ್ನಭಾಗ್ಯಕ್ಕೂ ನೀವು ಸಲ್ಲಿಸಬಹುದು. ಅನ್ನಭಾಗ್ಯಕ್ಕೆ ಏನ್ ತೊಂದರೆ ಇಲ್ಲ ಬಿಡಿ, ಇವಾಗ ಹಣ ಬರ್ತಿಲ್ಲ, ನೀವು ರೇಷನ್ ತಗೋಬಹುದಷ್ಟೇನೆ. ಸೊ ನೀವು ಅರ್ಜಿನ ಸಲ್ಲಿಸಬಹುದು, ಗೃಹಲಕ್ಷ್ಮಿಗೆ ಏನು ಪ್ರಾಬ್ಲಮ್ ಇಲ್ಲ. ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಿದೀನಿ, ಅಪ್ರೂವಲ್ ಯಾವಾಗ ಬರುತ್ತೆ? ಅಪ್ರೂವಲ್ ಬಗ್ಗೆ ಮಾಹಿತಿ ಖಂಡಿತವಾಗ್ಲೂ ಇಲ್ಲ ಸರ್. ಸೊ ನಾನು ತುಂಬಾ ಟೈಮ್ ಇಂದ ಹೇಳ್ತಾ ಇದ್ದೀನಿ, ಅಪ್ರೂವಲ್ ಬಗ್ಗೆ ಸರ್ಕಾರದವರು ತುಟುಕ್ ಪಿಟಿಕ್ ಅಂತ ಇಲ್ಲ. ಏನ್ ಮಾಡ್ತಾರೆ ಅಂತ ಅಂದ್ರೆ, ಕೆಲವೊಂದು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಯಾವ ರೀತಿ ಸ್ಟೇಟ್ಮೆಂಟ್ ಅಂದ್ರೆ, ಈ ಜಿಲ್ಲೆಗೆ ಇವತ್ತು ನಾವು ಕಾರ್ಡ್ ನ ರಿಲೀಸ್ ಮಾಡ್ತಾ ಇದೀವಿ ಅಥವಾ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಶುರು ಮಾಡಿದೀವಿ, ಇಂಥವ್ರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರತು ಇವಾಗ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋ ಕಾರ್ಡ್ಗಳು ಯಾವ ಇಯರ್ ಅಲ್ಲಿ ಅಪ್ರೂವಲ್ ನ ಕೊಟ್ಟಿದ್ದಾರೆ ಅಥವಾ ಯಾವ ಇಯರ್ ಅಪ್ಲಿಕೇಶನ್ಸ್ ಗಳನ್ನ ಅಪ್ರೂವ್ ಕೊಟ್ಟು ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸರ್ಕಾರ ಕ್ಲಾರಿಟಿನ ಕೊಡ್ತಾ ಇಲ್ಲ. ರ್ಯಾಂಡಮ್ ಆಗಿ ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡಿದೀವಿ ಈ ಜಿಲ್ಲೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಹೊರತು ಅದು ಯಾವ ಇಯರ್ ಅಂತ ಗೊತ್ತಿಲ್ಲ. ಇಫ್ ಇನ್ ಕೇಸ್ ರೀಸೆಂಟ್ ಆಗಿ ನಿಮ್ಮ ಕೈಗಳಿಗೆ ರೇಷನ್ ಕಾರ್ಡ್ ಏನಾದ್ರು ತಲುಪಿದ್ರೆ, ಎಸ್ಪೆಷಲಿ BPL ರೇಷನ್ ಕಾರ್ಡ್, ನೀವು ಯಾವ ಇಯರ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಿಮ್ಗೆ ಯಾವಾಗ ನಿಮ್ಮ ಕೈಗೆ ತಲುಪಿತು ಅನ್ನೋದನ್ನ ಡೇಟ್ ನ ದಯವಿಟ್ಟು ಮೆನ್ಷನ್ ಮಾಡಿ. ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅಪ್ರೂವಲ್ ಯಾವಾಗ ಆಗಿದೆ, ಯಾವ ಇಯರ್ದು ಅಪ್ರೂವ್ ಆಗಿದೆ, ಅಥವಾ ನೀವು ಯಾವ ವರ್ಷದಲ್ಲಿ ಹಾಕಿದ್ರಿ, ನಿಮಗೆ ಕಾರ್ಡ್ ಯಾವಾಗ ತಲುಪಿದೆ ಅನ್ನೋದ್ರ ಮೇರೆಗೆ ಬೇರೆ ಪಬ್ಲಿಕ್ಸ್ಗೂ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಯಾವಾಗ ಅಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇಲ್ಲ. ಚಿನ್ನದ ಬೆಲೆ ಕಮ್ಮಿ ಆಯ್ತು ಅಂದಾಗ ಒಳ್ಳೇದಾಯ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿದ್ದಾರೆ. ನಾವು 2022ರಲ್ಲಿ ಅರ್ಜಿ ಹಾಕಿದೀವಿ, ಹೇಳದ್ನಲ್ಲ, ಅಪ್ರೂವಲ್ ಬಗ್ಗೆ ಮಾಹಿತಿ ಇಲ್ಲ. 3/2/2003 ಅಪ್ಲಿಕೇಶನ್ ಹಾಕಿರೋದು, ಇನ್ನೂ ಅಪ್ರೂವಲ್ ಆಗಿಲ್ಲ. ನೋಡಿ ಎಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ.
ರಾಯಚೂರಲ್ಲಿ ಯಾವಾಗ ಬಿಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಮೆಡಿಕಲ್ ಎಮರ್ಜೆನ್ಸಿ ರೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿ. ನಾನು ಹೇಳಿದ್ದೀನಿ ನಿಮಗೆ, ದಯವಿಟ್ಟು ಈ ರೇಷನ್ ಕಾರ್ಡ್ದು ಮೆಡಿಕಲ್ ಎಮರ್ಜೆನ್ಸಿ ಇದ್ರೆ ನಿಮಗೆ 15 ದಿನದಲ್ಲಿ ರೇಷನ್ ಕಾರ್ಡ್ನ ಕೊಡ್ತಾರೆ. ಮೆಡಿಕಲ್ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ಹೋಗಿ ಕರೆಕ್ಟಾಗಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಹಾಕಿ, ಮೆಡಿಕಲ್ ಏನ್ ಅಡ್ಮಿಟ್ ಆಗಿದಾರೋ ಅಥವಾ ಸರ್ಜರಿ ಆಗಿದೆ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿ ಸರ್ಕಾರಕ್ಕೆ, ಆಹಾರ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ 15 ದಿನಗಳಲ್ಲಿ ನಿಮ್ಗೆ ರೇಷನ್ ಕಾರ್ಡು ಸಿಗುತ್ತೆ. ಇದು ನಾನು ಹೇಳಿರೋದಲ್ಲ, ಸ್ವತಃ ಸಚಿವರೇ ಹೇಳಿರುವಂತದ್ದು. ಸೊ ಇದು ಯಾವ್ದು ನಿಮ್ಗೆ ರೇಷನ್ ಕಾರ್ಡ್ ಅಲ್ಲಿ ಸ್ಪೆಷಲಿ ಮೆಡಿಕಲ್ ಎಮರ್ಜೆನ್ಸಿಗಳಿಗೆ ಯಾವುದೇ ರೀತಿಯಾಗಿರುವಂತ ತೊಂದರೆ ಆಗೋದಿಲ್ಲ. ಇಮಿಡಿಯೇಟ್ ಆಗಿ ರೇಷನ್ ಕಾರ್ಡ್ ನ ಕೊಡ್ತಾರೆ, ಅದನ್ನ ಉಪಯೋಗಿಸ್ಕೊಳ್ಳಿ. ಅದಕ್ಕೆ ಅಪ್ರೂವಲ್ ಇವಾಗಲೇ ಆಗ್ಬೇಕು ಅಂತ ಏನಿಲ್ಲ. 15 ಡೇಸ್ ನಿಮ್ಗೆ ಎಮರ್ಜೆನ್ಸಿ ಅನ್ನೋದ್ರಲ್ಲಿ 15 ಡೇಸ್ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ನ ಅಪ್ರೂವಲ್ ಕೊಡ್ತಾರೆ. ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ, ಅದನ್ನ ತಗೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಕೊಡಿ. ಏನ್ 15 ಡೇಸ್ ಅವ್ರು ವೇಟ್ ಮಾಡ್ತಾರೆ ಅಪ್ರೂವಲ್ಗೆ. ಸೊ ಅಕ್ನಾಲೇಜ್ಮೆಂಟ್ ಲೆಟರ್ ಇದ್ರೂ ನೀವು ತಗೊಂಡೋಗಿ ಕೊಡ್ಬೋದು. ಅಂದ್ರೆ ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ನಾವು ಅಪ್ಲಿಕೇಶನ್ ತಗೊಂಡ ಮೇಲೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ಲ, ಆ ಅಕ್ನಾಲೇಜ್ಮೆಂಟ್ ನ ತಗೊಂಡೋಗ್ಬೇಕು. ರೇಷನ್ ಕಾರ್ಡ್ಗೆ ಎಲ್ಲರೂ ಅಕ್ನಾಲೇಜ್ಮೆಂಟ್ ಕೊಟ್ಟಿರ್ತಾರೆ, ಅದು ವರ್ಕೌಟ್ ಆಗಲ್ಲ. ಮೆಡಿಕಲ್ ಎಮರ್ಜೆನ್ಸಿಗೆ ಸಪ್ರೇಟ್ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ, ಅದನ್ನ ಹಾಸ್ಪಿಟಲ್ಗೆ ನೀವು ಸಬ್ಮಿಟ್ ಮಾಡಬಹುದು. ಬಟ್ 15 ಡೇಸ್ ಅಲ್ಲಿ ನಿಮ್ಗೆ ರೇಷನ್ ಕಾರ್ಡ್ ಸಿಗ್ತಾ ಇದೆ. ನಾನು ಪ್ರತಿ ಸತಿನೂ ಅದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಹೋಗಿ ಅಪ್ಲಿಕೇಶನ್ ನ ಹಾಕಿ, ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡು ಹೋಗಿ. ಗೋಲ್ಡ್ ಹೇಳಿದ್ನಲ್ಲ, ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ, ಇನ್ನ ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುತ್ತೆ, ವೇಟ್ ಮಾಡಿ. ಹೊಸ ಅಪ್ಲಿಕೇಶನ್ ಬಿಟ್ಟಿಲ್ಲ. 19-20ನೇ ಕಂತಿನ ಹಣ ಸೌತ್ ಬೆಂಗಳೂರಿಗೆ ರಿಸೀವ್ ಆಗಿಲ್ಲ. 2:30ಕ್ಕೆ 2,000 ಜಮಾ ಆಗಿದೆ. ಇದು 20ನೇ ಕಂತಿನ ಹಣ ನೋಡಿ. ಮಧ್ಯಾಹ್ನ 2:20ಕ್ಕೆ ಒಬ್ರಿಗೆ, 2:30ಕ್ಕೆ ಒಬ್ರಿಗೆ ಜಮಾ ಆಗಿದೆ ರೇಷನ್. ಇದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ರಾಮನಗರ ಜಿಲ್ಲೆಗೆ ಬಂದಿಲ್ವಂತೆ. ಇಷ್ಟೊಂದು ಕಮೆಂಟ್ಸ್ ಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲರೂ ಕೇಳಿರುವಂತ ಮೇಜರ್ ಪ್ರಶ್ನೆಗಳಿಗೆ ನಾನು ನಿಮ್ಗೆ ಉತ್ತರನ ಕೊಟ್ಟಿರ್ತೀನಿ. ಯಾಕಂದ್ರೆ ಎಲ್ಲರಿಗೂನು ಎಲ್ಲ ಇಡೀ ನಾನು ಏನು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಟ್ಕೊಂತ ಹೋದ್ರೆ, ಎಲ್ಲಾ ಕಮೆಂಟ್ಗಳಿಗೂ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಅದಕ್ಕೇನೆ ನಾನು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು, ಮೇಜರ್ ಆಗಿರುವಂತದ್ದು ಏನು, ರೇಷನ್ ಕಾರ್ಡ್ ಅಪ್ರೂವಲ್ ನನಗೆ ಹೈಯೆಸ್ಟ್ ಕೇಳ್ತೀರಾ, ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹೈಯೆಸ್ಟ್ ಕೇಳ್ತೀರಾ, ಗೃಹಲಕ್ಷ್ಮಿದ ಹೈಯೆಸ್ಟ್ ಕೇಳ್ತೀರಾ. ಅನ್ನಭಾಗ್ಯದಂತೂ ನಮ್ ಜನ ಮರ್ತೋಗ್ಬಿಟ್ರು. ಯಾಕಂದ್ರೆ ಅನ್ನಭಾಗ್ಯದ ಹಣ ಬರಲ್ಲ ಅನ್ನೋಷ್ಟು ಫಿಕ್ಸ್ ಆಗೋಗ್ಬಿಟ್ಟಿದೆ ಎಲ್ಲರ ತಲೆಯಲ್ಲೂ. ಅದ್ರ ಬಗ್ಗೆ ನಂಬಿಕೆನೂ ಕಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೇಜರ್ ಆಗಿರುವಂತ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ವಿಚಾರ ಏನ್ ಬರ್ತಾ ಇದೆ ಅಂದ್ರೆ, ಗೃಹ ಜ್ಯೋತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ಒಂದು ವಿಚಾರ ಹರಿದಾಡ್ತಾ ಇದೆ. ಆಕ್ಚುಲಿ ಇವತ್ತು ನ್ಯೂಸ್ ಪೇಪರ್ ಅಲ್ಲೂ ಬಂದಿದೆ. ಗೃಹ ಜ್ಯೋತಿ ಯೋಜನೆನ ಈ ಒಂದು ಪ್ರಧಾನ ಮಂತ್ರಿ ಸೂರ್ಯಗರ್ ಯೋಜನೆ ಇದೆ ಗೊತ್ತಾ ನಿಮ್ಗೆ, ಸೋಲಾರ್ ಪ್ಯಾನಲ್ಸ್ ಹಾಕೊಂಡ್ರೆ ಫ್ರೀಯಾಗಿ ಕರೆಂಟ್ ಕೊಡ್ತಾರೆ. ಅದು ಸೋಲಾರ್ ಪ್ಯಾನಲ್ಸ್ ಬಿಟ್ಟುನು ಕೇಂದ್ರ ಸರ್ಕಾರ ತುಂಬಾ ಬಡವರಿಗೆ ಫ್ರೀ ಎಲೆಕ್ಟ್ರಿಸಿಟಿನ ಕೊಟ್ಟಿದೆ. ಸೊ ಆ ಎಲೆಕ್ಟ್ರಿಸಿಟಿನ ನಾವು ಬಳಕೆ ಮಾಡಬೇಕು, ಗೃಹ ಜ್ಯೋತಿನ ಸ್ಟಾಪ್ ಮಾಡ್ತೀವಿ ಅನ್ನೋದು ಒಂದು ಸ್ಟೇಟ್ಮೆಂಟ್ ಇವತ್ತು ಪೇಪರ್ ಅಲ್ಲೂ ಬಂದಿದೆ. ಬಟ್ ಇನ್ನ ಗ್ಯಾರಂಟಿ ಇಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಗೃಹ ಜ್ಯೋತಿ ಇರೋಷ್ಟು ದಿನ ಯೂಸ್ ಮಾಡ್ಕೊಳ್ಳಿ. ಸೊ ಮೈಸೂರಲ್ಲಿ 100 99% ಜನ ಗೃಹ ಜ್ಯೋತಿ ಯೋಜನೆನ ಯೂಸ್ ಮಾಡ್ಕೊತಾ ಇದಾರೆ ಅಂತ ಸರ್ವೆ ಪ್ರಕಾರ. ಮೈಸೂರು ಜಿಲ್ಲೆಯವರು ಗೃಹ ಜ್ಯೋತಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದಾರೆ. ಅಫ್ಕೋರ್ಸ್ 2,000-3,000 ಬಿಲ್ ಕಟ್ಟೋದಕ್ಕಿಂತ ಇಟ್ ಈಸ್ ಈಸಿ ಅಲ್ವಾ ನಮ್ಗೆ. ಗೃಹ ಜ್ಯೋತಿ ಇದ್ದಾಗಿಂದ ನಾನು ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ ಗೃಹ ಜ್ಯೋತಿನ. ಸೊ ಈ ಹೆಲ್ಪ್ ಆಗುತ್ತಲ್ವಾ. ಇದ್ರ ಜೊತೆಗೆ ಇವಾಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, 500 ರೂಪಾಯಿ ನೋಟು ಬ್ಯಾನ್ ಆಗುತ್ತೆ ಅನ್ನೋದು ಒಂದು ವಿಚಾರ ಬರ್ತಾ ಇದೆ. ಬಟ್ ಅದು ಗ್ಯಾರಂಟಿ ಇಲ್ಲ. ಮಾಹಿತಿಗಳು ಬರ್ತಾ ಇದೆ 500 ರೂಪೀಸ್ ನೋಟ್ ಇವಾಗ ಏನಿದೆ ಅದು ಬ್ಯಾನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡ್ಕೊಳ್ಳಿ. ಆಲ್ ಆಫ್ ಸಡನ್ ಏನ್ ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ. ಸೊ ಎಲ್ಲದಕ್ಕೂ ಸಿದ್ಧವಾಗಿರಿ. ನೀವು ಪ್ರಿಪೇರ್ ಆಗಿ, ಮೆಂಟಲಿ ಪ್ರಿಪೇರ್ ಆಗಿ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು ಗೊತ್ತಿಲ್ಲ. ಸೊ ಇದು ನಿಮ್ಮೆಲ್ಲರ ಪ್ರಶ್ನೆಗೆ ಉತ್ತರ ಕೊಡುವಂತ ಪ್ರಯತ್ನ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋಂದಿಗೆ. ನಮಸ್ಕಾರ.